ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಬ್ರಹಾಂ ಅವರ ದೂರಿಗೆ ಸಂಬಂಧಪಟ್ಟಂತೆ ಅಥವಾ ಪ್ರತಿಪಕ್ಷಗಳ ನಾಯಕರು ಮಾತನಾಡ್ತಿರೋ ಮಾತಿಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಕೂಡ ಒಂದು ಕಡೆ ಮಾತಾಡ್ತಾರೆ. ಅವರೇನು ಮಾತಾಡಿದ್ದಾರೆ ನೋಡಿ. ಆನಂತರದಲ್ಲಿ ಇದೇ ಮುಡಾ ನಿವೇಶನಗಳಲ್ಲಿ ಬೇರೆ ಪಕ್ಷಗಳ ನಾಯಕರು ಯಾರ್ಯಾರು ನಿವೇಶನಗಳಿದೆ ಅದನ್ನು ಹೇಳ್ತೀನಿ. ಈ ವಿಚಾರದಲ್ಲಿ ಅಬ್ರಹಾಂ ಅವರು ಹೋರಾಟ ಮಾಡಲ್ವಾ? ಅಬ್ರಹಾಂ ಅವರ ಪೆನ್ನು ಪೇಪರು ಕೆಲಸ ಮಾಡಲ್ವಾ? ರಾಜಭವನ ಅವಾಗ ಅವರಿಗೆ ದೂರ ಆಗಿಬಿಡುತ್ತಾ? ರಾಜ್ಯಪಾಲರು ತುಂಬ ಡಿಸ್ಟೆನ್ಸಲ್ಲಿರುವಂತೆ ಕಾಣಿಸ್ತಾರಾ? ನೋಡೋಣ. ಅದಕ್ಕಿಂತ ಮುಂಚೆ ಸಿದ್ದರಾಮಯ್ಯನವರು ಏನು ಮಾತಾಡಿದ್ದಾರೆ ನೋಡಿ. ಅದೇ ನೋಟಿಸ್ ಬಂದಿರೋದು, ಅದು ಉತ್ತರ ಕೊಟ್ಟಾಗುತ್ತೆ. ಹೊಸ ಚೀಫ್ ಸೆಕ್ರೆಟರಿ ಆದಮೇಲೆ ಅವರು ಡೆಲ್ಲಿಗೆ ಹೊಂಟೋಗಿದ್ರು ಗವರ್ನರ್. ಅವರು ಊರು ನಿಲ್ಲಲಿಲ್ಲ. ಅವ್ರು ಬಂದ ಮೇಲೆ ಭೇಟಿ ಮಾಡಿದ್ದಾರೆ. ನಮ್ಮೆಲ್ಲ ನಮ್ಮ ಕ್ಯಾಬಿನೆಟ್ ರಿಪ್ಲೈನಲ್ಲಿ, ನನ್ನ ರಿಪ್ಲೈನಲ್ಲಿ ಎಲ್ಲ ಹೇಳಿದ್ದೀವಿ. ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗಲೇಬೇಕಲ್ರಿ. ಎಲ್ಲ ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗಬೇಕಲ್ಲಪ್ಪ. ಆಶಾಭಾವನೆ ಇಲ್ಲ. ಲೀಗಲ್ ಆಗಿ ಒಪ್ಕೋತಾರೆ ಅಂತ ನನಗೆ ನಂಬಿಕೆ ಇದೆ. ಆಶಾಭಾವನೆ ಅಲ್ಲ, ಕಾನೂನು ಪ್ರಕಾರ ಕಾನೂನನ್ನು ಒಪ್ಕೊಳ್ಳ. ಬಿಕಾಸ್ ಈಸ್ ದಿ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ವಾ? ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದೆಯಲ್ಲ, ಯಾಕೆ ಒಪ್ಕೊಳ್ಳಲ್ಲ? ಒಪ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಅವ್ರ ಸರ್ಕಾರ ಭ್ರಷ್ಟ ಸರ್ಕಾರ, ಅವ್ರದ್ದು ಭ್ರಷ್ಟ. ಅದೇವತ್ತು ನಾನು ಎಲ್ಲ ಹೇಳ್ತೀನಿ. ಅವ್ರ ಕಾಲದಲ್ಲಿ ಏನೇನು ಹಗರಣಗಳಾಗಿದ್ದೋ, ಯಾವ್ಯಾವ ಸ್ಟೇಜ್ನಲ್ಲಿ ಇದ್ದಾವೆ ಹಗರಣಗಳು, ಯಾಕೆ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ, ಎಲ್ಲನೂ ಎಲ್ಲ ಹೇಳ್ತೀವಿ, ಎಲ್ಲ ಬಿಚ್ತೀವಿ. ಎಲ್ಲ ಅವ್ರನ್ನೆಲ್ಲ ಸುಳ್ಳುಗಳನ್ನೆಲ್ಲ ಸುಳ್ಳು ಎದುರಿಸ್ತಕ್ಕಂಥ ಧೈರ್ಯ ಇದೆ. ಯಾವಾಗಲೂ ಸತ್ಯಕ್ಕೆ ಜಯ ಸಿಕ್ಕದು. ಸುಳ್ಳುಗಳನ್ನು ಎದುರಿಸ್ತಕ್ಕಂಥ ಧೈರ್ಯ ಯಾವಾಗಲೂ ಇದೆ ನನಗೆ. ಅವರು ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಾವ್ರೆ? ವೈ ದೇ ಆರ್ ಟಾರ್ಗೆಟಿಂಗ್ ಮೀ? ಇಟ್ ಇಸ್ ಈ ಸರ್ಕಾರನ ದುರ್ಬಲಗೊಳಿಸ್ಬೇಕು, ಅಸ್ಥಿರಗೊಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ. ಯಾಕಂತಂದರೆ ಟ್ರೈಡ್ ಆಪರೇಷನ್ ಕಮಲ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು, ಅದಾಗಲಿಲ್ಲ. ಅದಕ್ಕೆ BJPಯವರು JDSನವರು ಇಬ್ಬರು ಸೇರ್ಕೊಂಡು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂತಂದರೆ ಅವ್ರಿಗೆ ಸಿದ್ದರಾಮಯ್ಯ, ನಾನು ಅಬ್ರಹಾಂ ಅವರು ನಾನು ಮಾತಾಡಿಸ್ತಾ ಇದ್ದೀನಿ, ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಒಂದಷ್ಟು ನಿವೇಶನಗಳ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಪಟ್ಟಿ ಬರುತ್ತೆ. ಕುಮಾರಸ್ವಾಮಿ ಅವ್ರದ್ದು ಇದೆ. ಇದರಲ್ಲಿ 75 × 280 ಒಂದು 21,000 ಚದರ ಅಡಿ ಎಷ್ಟು ನಿವೇಶನಗಳು ಅರ್ಜಿ ಹಾಕ್ಕೊಳ್ತಾರೆ. ನನಗಿಷ್ಟು 7,936 ಚದರ ಅಡಿಗಳಷ್ಟು ಕಡಿಮೆ ಇರೋದ್ರಿಂದ ಬದಲಿ ನಿವೇಶನ ಕೊಡಬೇಕು ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಅವ್ರದ್ದು ವಿಚಾರ ಬರುತ್ತೆ. ಇಲ್ಲಿ GT ದೇವೇಗೌಡರದ್ದು ವಿಚಾರ ಬರುತ್ತೆ. ಇನ್ನೊಂದು ಕಡೆ ವಿಶ್ವನಾಥ್ ಅವರ ಹೆಸರು ಕೂಡ ಬರುತ್ತೆ. CN ಮಂಜೇಗೌಡ, ಮಾದೇಸ್ವಾಮಿ, ಶಿವಕುಮಾರು, BGS, ಸಾರಾ ಮಹೇಶು, ಇದೆಲ್ಲ ಪಟ್ಟಿಯನ್ನು ಖುದ್ದು ನನ್ನೆ ಪ್ರೆಸ್ ಮೀಟಲ್ಲಿ ಬಿಡುಗಡೆ ಮಾಡಿರೋದು. ವಿರೋಧ ಪಕ್ಷಗಳ ನಾಯಕರುಗಳಿಗೆ ನಿವೇಶನ ಹಂಚಿಕೆ ಮಾಡಿರುವ ವಿವರಗಳು. ಅಬ್ರಹಾಂ ಅವ್ರಿಗೆ ಇಂಥ ಒಂದು ನಿವೇಶನ ಹಂಚಿಕೆ, ಅಬ್ರಹಾಂ ಅವ್ರ ಫೈಟ್ ಏನು? ಸಿದ್ದರಾಮಯ್ಯನವರ ಫ್ಯಾಮಿಲಿಯಲ್ಲಿ ಇಲ್ಲಿ 3 ಎಕರೆ 16 ಗುಂಟೆ ಜಮೀನೇ ಇರಲಿಲ್ಲ, ಅದಕ್ಕೆ ಬದಲಿ ನಿವೇಶನ ತಗೊಂಡಿದ್ದಾರೆ, ಪ್ರಭಾವ ಬೀರಿದ್ದಾರೆ ಅಂತ. ಹಾಗಾದರೆ ಇದೇ ವಿಚಾರ, ಇದೇ ಹೋರಾಟ, ಇದೇ ಧಾಟಿ ಈ ಅಕ್ರಮಗಳ ಬಗ್ಗೆನೋ ಆಗಿದ್ದರೆ ಯಾಕೆ ಮಾಡಲ್ಲ ಅಬ್ರಹಾಂ ಅವರು ಅಂತ ಕೊಡಿ. ಈಗ ಕೊಟ್ಟಿದ್ದೀರಾ, ಇನ್ನೊಂದು ತಿಂಗಳು ಬಿಟ್ಟು, ಇವತ್ತೇನು ಡೇಟು? ಇವತ್ತೇನು ಡೇಟು? 8. ಬರೋ 8ಕ್ಕೆ ನಾನು ಬರೋಕ್ಕಾದ್ರೆ ಬರ್ತೀನಿ, ಇಲ್ಲ 7ಕ್ಕೋ 9ಕ್ಕೋ ಸೇರೋಣ. ಓಕೆ, ದೆನ್ ಐ ವಿಲ್ ಗಿವ್ ಎನ್ ಆನ್ಸರ್ ಫಾರ್ ದಿಸ್. ಉತ್ತರ ಕೊಡಿ. ಸೊ ಪಿಕ್ ಅಂಡ್ ಚೂಸ್ ಮಾಡಿದ್ರಿ ನೀವು. ಸಿದ್ದರಾಮಯ್ಯವರು ಮಾತ್ರ ಬೇಕಾಗಿತ್ತು. ಪಿಕ್ ಅಂಡ್ ಚೂಸ್ ಅಲ್ಲ. ನೀವು ಕಂಪ್ಲೀಟ್ ಅಧ್ಯಯನ ಮಾಡಲಿಲ್ಲ. ನಿವೇಶನ ಹಂಚಿಕೆ ಕಂಪ್ಲೀಟ್ ಅಧ್ಯಯನ ಮಾಡ್ಕೊಳ್ಳಿಲ್ಲ ನೀವು. ಎಂಟೈರ್ ಲೇಔಟ್ ಅಧ್ಯಯನ ಮಾಡಿಲ್ಲ ನೀವು. ಪಿಕ್ ಅಂಡ್ ಚೂಸ್ ಅಲ್ಲ. ನಿಮ್ಗೆ ಯಾವ್ದು ಸಿದ್ದರಾಮಯ್ಯನವರು ಬೇಕು ಎತ್ಕೊಂಡ್ರೆ ಪೇಪರ್ ಇಲ್ಲ. ಪಿಕ್ ಅಂಡ್ ಚೂಸ್ ಅಲ್ಲ. ನನಗೆ ಈ ದಾಖಲೆಗಳನ್ನು ಮೈಸೂರಲ್ಲಿರೋ RTI ಕಾರ್ಯಕರ್ತರೊಬ್ಬರು ಗಂಗರಾಜ್ ಅಂತ ಪಾಪ, ಅವರು ಸಂಗ್ರಹಿಸಿ ನನಗೆ ಕಳಿಸ್ಕೊಡ್ತಾರೆ. ಓಕೆ, ಅದರ ಆಧಾರದ ಮೇಲೆ ನಾನು ಸ್ಟಡಿ ಮಾಡ್ತೀನಿ. ಸ್ಟಡಿ ಮಾಡಿದ್ರೆ ಇದು ಲ್ಯಾಂಡೇ ಇಲ್ಲಲ್ಲ. ಓಕೆ, ಈಗ ನೀವು ಹೇಳೋದು ಅನಧಿಕೃತ ಅಲಾಟ್ಮೆಂಟ್ ಆಗಿದೆ ಅಂತ. ಅನಧಿಕೃತ ಅಲಾಟ್ಮೆಂಟ್ ಕುಮಾರಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥ ವಿಚಾರನೂ ಇದೆ. ಇಲ್ಲಿ ತೊಗೊಳ್ಬೇಕಾದ್ರೆ ನಮ್ಮದು ಡಾಕ್ಯುಮೆಂಟ್ಸ್ ಇಟ್ಕೊಂಡಿರಿ, ನಾನು ನೋಡ್ತೀನಿ. ಓಕೆ, ಅಲ್ಲ ಯಾಕೆ ಪಿಕ್ ಅಂಡ್ ಚೂಸ್ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಅರ್ಧಂಬರ್ಧ ನೀವು ಕೊಟ್ಟಿದ್ದೀರಾ. ನಮಗೆ ಇವತ್ತು CM ಪೋಸ್ಟ್ ಅಲ್ಲಿ ಇದ್ದಾರೆ, ಅವರ ಮೇಲೆ ಹರಿ ಹಾಯ್ದು ಬಿಡೋಣ. ನೀವು ಕೊಟ್ಟಿದ್ದೀರಾ. ಈಗ ನೀವು ಕೊಟ್ಟಿದ್ದೀರಾ. ನಾ ಹೇಳಿದ್ನಲ್ಲ, 1 ತಿಂಗಳು ಕಾಯಿರಿ ಅಂತ ಹೇಳಿದೆ. ಓಕೆ, ಐ ವಿಲ್ ಫಿಲ್ ಔಟ್ ಆಲ್ ದಿ ಡಾಕ್ಯುಮೆಂಟ್ಸ್. ಇದಕ್ಕೆ ತಗೊಂಡು ಐ ವಿಲ್ ಡೂ ದ ನೆಸೆಸರಿ ಲೀಗಲ್ ಆಗಿ ಮೂವ್ ಮಾಡ್ತೀನಿ ನಾನು. ಇದಕ್ಕೆ ಪ್ರೇರಣೆ ಯಾರು ನಿಮಗೆ? ಪ್ರಚೋದನೆ ಯಾರು? ನಾನೇ ನನ್ನ ದೇವರು. ಓಕೆ, ಧೈರ್ಯ ದೇವರೇ. ಓಕೆ, ಒಬ್ಬರು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಟ್ಟ ತಕ್ಷಣ
ಅದನ್ನ ಬಗ್ಗೆ ಮಾತ್ರ ಮಾತಾಡಿ ಇಡೀ ಮುಡಾ ಲೇಔಟ್ನ ಬೇರೆ ಯಾವುದೇ ಆಯಾಮಗಳನ್ನ ನೋಡ್ಲಿಕ್ಕೆ ರಮಾಕಾಂತ್, ನಾನು ಕೇಳೋದು ಈಗ ನಿಮ್ಮ ಕೈಯಲ್ಲಿದೆ ಬರೀ ಈ ಮೂಡಾದು ಬರೋದಕ್ಕೆ ಮುಂಚಿತವಾಗಿ ಇಷ್ಟು ಮಾತ್ರ ಬಂದಿದ್ರೆ ನೀವು ಇನ್ನು ಬೇರೆ ಇದೆಯೇನ್ರಿ ಅಂತ ಕಾಯ್ತಾ ಇದ್ರಾ? ಓಕೆ, ಇದು ಎಲ್ಲ ಸಿಕ್ತು, ಚೆಕ್ ಮಾಡ್ತೀವಿ ಸ್ವಾಮಿ. ಎಲ್ಲ ಚೆಕ್ ಮಾಡಲ್ಲ, ನಿಮಗೆ ಅದು ಬಂದಿಲ್ಲ. ಓಕೆ, ಇದು ಇಟ್ ಇಸ್ ಮೂಡ ಹಗರಣ ಅಂತ ಅಲ್ಲ. ಓಕೆ, ಇದು ಮೂಡ ಹಗರಣ ಅಲ್ಲ. ಸಿದ್ದರಾಮಯ್ಯನವ್ರದ್ದು ಕೇಸು ಮೂಡ ಹಗರಣ ಅಲ್ಲ. ಓಕೆ, ಮೂಡ ಅಲ್ಲಿ ಒಂದು ಸೈಟ್ ತಗೊಂಡಿದ್ದಾರೆ, 14 ಸೈಟ್ ಅನ್ನೋದು ಜಮೀನು ಇಲ್ಲದೆ ಕೊಂಡ್ಕೊಂಡ್ರು, ತಗೊಂಡ್ರು. ಇಲ್ಲಿ ಅಲಾಟ್ಮೆಂಟ್ ಮಾಡಿಸ್ಕೊಂಡಿದ್ದಾರೆ ಅಂತ ನಾನು ಪೇಪರಲ್ಲಿ ಓದಿದ್ದೀನಿ. ಐ ಥಿಂಕ್ 4 ದಿನಕ್ಕಿಂತ ನಾವು ಎತ್ತಿಟ್ಟಿದ್ದೀವಿ, ಆ ಲಿಸ್ಟ್ ಮಾಡ್ತೀನಿ. ಓಕೆ, ಬಟ್ ನೀವೀಗ ನನಗೆ ಒದಗಿಸಿದ್ದೀರಾ, ಸಂತೋಷ. ಇದು ನನಗೆ ಇನ್ನು ಜಲ್ದಿ ಮಾಡ್ಬೋದು. ನಾನು ನನ್ನ ಡಾಕ್ಯುಮೆಂಟ್ಸ್ ತರಿಸೋದಕ್ಕೆ ಇದು ನನಗೆ ಉಪಯೋಗ ಆಗ್ತದೆ. ಆ ಡೀಟೇಲ್ಸ್ ಇರಲಿಲ್ಲ ಪತ್ರಿಕೆಯಲ್ಲಿ ಬಂದಾಗ. ಬಟ್ ಇದು ನನಗೆ ನನ್ನ ಸ್ನೇಹಿತರಲ್ಲಿ ಕೊಟ್ಟರು ಅಂತ ಹೇಳಿದ್ನಲ್ಲ, ಕಳಿಸೋದು ಅಂತಲ್ಲ, ಅದು ಬಂದ ಮೇಲೆ ನಾನು ಇನ್ನು ಯಾಕ್ರಿ ಕಾಯಬೇಕು? ನನ್ನ ಅನಾಲಿಸಿಸ್ ಪ್ರಕಾರ ಇದು ಓಕೆ, ಇಟ್ ಹ್ಯಾಸ್ ಟು ಬಿ ಆಕ್ಟೆಡ್ ಅಪಾನ್. ಎಸ್, ಇಟ್ ಇಸ್ ಬೀನ್ ಡನ್. ಇದು ಐ ಆಮ್ ಟೆಲಿಂಗ್ ಯು, ಇರ್ರೆಗ್ಯುಲಾರಿಟಿಗೂ ಇಲ್ಲಿಗ್ಯಾಲಿಟಿಗೂ ವ್ಯತ್ಯಾಸ ಇದೆ. ಭೂಮಿನೇ ಇರಲಿಲ್ಲ ಅಲ್ಲಿ, ಆ ಭೂಮಿನೇ ಇಲ್ದಿದ್ದ ಜಾಗಕ್ಕೆ ಬದಲಿ ನಿವೇಶನ ಅಂತ ಹೋಗಿದೆ. 0. ನೀವು ಅಪ್ಲಿಕೇಶನ್ ಹಾಕಿ ಒಂದು ಸೈಟಿಗೆ ನೀವು ಅರ್ಹರಲ್ಲ, ನೀವು ಅರ್ಹರಲ್ಲ. ಎವ್ರಿಬಡಿ ಓನಸ್ ಈಸ್ ಆನ್ ಹೂ ಅಂತ ನನ್ನ ಕ್ವಶ್ಚನ್. ನನ್ನ ಕಂಪ್ಲೇಂಟ್ ಅಲ್ಲಿ ನೀವು ನೋಡಿದ್ರೆ ಇಲ್ದಿದ್ದಾಗ ಭೂಮಿಯನ್ನ ತಗೊಂಡು ಅದಕ್ಕೆ ಬದಲಿ ನಿವೇಶನ ಕೊಡೋರ್ಗು ಹೋಗಿದೆ ಅಂತ ಹೇಳಿದಾಗ ಎವ್ರಿಬಡಿ ಜವಾಬ್ದಾರ ಯಾರು? ಎಲ್ರು. ಯಾರ್ಯಾರು? ಟಿಲ್ ದಿ ಅಲಾಟ್ಮೆಂಟ್. ಹೆಸರು ಹೇಳಲ್ಲ, ಸಿದ್ದರಾಮಯ್ಯ ಬಿಟ್ಟರೆ ಯಾರ ಹೆಸರು ಹೇಳಲ್ಲ ನೀವು? ಮಲ್ಲಿಕಾರ್ಜುನ್ ಸ್ವಾಮಿ. ಓಕೆ, ಅದಾದ ಮೇಲೆ ಅವರ ವೈಫ್ ಬರ್ತಾರೆ, ಸಿದ್ದರಾಮಯ್ಯ ವೈಫ್. ಹೆಸರು ಹೇಳಲ್ಲ, ಬೇಡ. ನಾನು ಇವತ್ತರೆಗೂ ಎಲ್ಲಾದರೂ ಒಂದು ಕಡೆ ಅವ್ರ ಹೆಸರು ಹೇಳಿದ್ದೀನ. ಇಟ್ಸ್ ವೆರಿ ಸ್ಯಾಡ್ ಥಿಂಗ್. ಒಬ್ಬರು ಲೇಡಿದು ಇಲ್ಲಿ ರೆಕಾರ್ಡ್ಸಲ್ಲಿ ನಾವು ಬೇಕಾದ್ರೆ ಬರಿಬೋದು. ಬಟ್ ನಾನು ಮಾತಾಡೋದು ಎಲ್ಲಾದರೂ ಒಂದು ಕಡೆ ಸಿದ್ದರಾಮಯ್ಯ ಅವರು ಹೆಂಡತಿ ಅವ್ರ ಹೆಸರು ಹೇಳಿದ್ದೀನ? ನೋ, ಇಟ್ಸ್ ನಾಟ್ ರೈಟ್. ಸ್ವಲ್ಪ ನಾವು ಸ್ಟ್ಯಾಂಡರ್ಡ್ ಆಗಿರಬೇಕು, ಆ ಸಬ್ ಸ್ಟ್ಯಾಂಡರ್ಡ್ ಲೆವೆಲ್ ಹೋಗಬಾರ್ದು. ಹೇಳ್ತೀನಲ್ಲ, ಐ ವಿಲ್ ಗಿವ್ ಯು ದ ನೇಮ್ಸ್. ಓಕೆ, ಬಿ ನಟೇಶ್, ಯತೀಂದ್ರ ಅವರು 2 ಮೀಟಿಂಗಲ್ಲಿ ಇದ್ರು. ಬಿ ನಟೇಶ್, ಚೇರ್ಮನ್ ಆಫ್ ಮೂಡಾ. H.V. ರಾಜೀವ್, ಸ್ಪೆಷಲ್ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್. ಮಲ್ಲಿಗೆ ಶಂಕರ್, ದಿ ದೆನ್ ರೆವಿನ್ಯೂ ಇನ್ಸ್ಪೆಕ್ಟರ್. ವಿಲೇಜ್ ಅಕೌಂಟೆಂಟ್ ಆವತ್ತು ಯಾರಿದ್ರು ಅವರು, ಸರ್ವೇಯರ್ ಯಾರಿದ್ರು. ಆಮೇಲೆ ಸಬ್ ರಿಜಿಸ್ಟರ್ ಮೈಸೂರು ನಾರ್ತ್ S.K. ಸಿದ್ದಯ್ಯ. ಆಮೇಲೆ ಚಿಕ್ಕಣ್ಣ. ಆಮೇಲೆ G. ಕುಮಾರ್ ನಾಯಕ್ MP, ಯಾರು ಹೋಗಿ ಅಲ್ಲಿ ಇದು ಮಾಡಿದ್ನೋ. ಆಮೇಲೆ ಸೆಲ್ವಕುಮಾರ್ AS. ಆಮೇಲೆ ಶ್ರೀ ದೇವರಾಜು, ಈ ಮಾರಿದ್ರಲ್ಲ ಅವರು, ಎಲ್ಲರೂ ಹಾಕಿದ್ದೀನಿ. ಇದು ಕುಮಾರಸ್ವಾಮಿ ಅವ್ರದ್ದು ಒಂದು ಲೆಟ್ರ್ ಇದೆ ಇಲ್ಲಿ. ಕುಮಾರಸ್ವಾಮಿ ಲೆಟ್ರ್ ಓದ್ಬಿಡ್ತೀನಿ, ಚಿಕ್ಕದಾಗಿದೆ ಇದು. ಇವ್ರು ಹೇಳ್ತಾರೆ ಇಲ್ಲಿ, ಇದು H.D. ಕುಮಾರಸ್ವಾಮಿ ಅವರು ಬರೆದಿರೋದು. ಇವರಿಗೆ ಆಯುಕ್ತರು ಮೈಸೂರು ನಗರ ಪಾಲಿಕೆ ಅವತ್ತಿಗೆ ಅಭಿವೃದ್ಧಿ ಪ್ರಾಧಿಕಾರ ಅಂತ ಆಮೇಲೆ ಆಗಿದೆ. ಇರಲಿ, ವಿಷಯ ನನ್ನ ನಿವೇಶನದ ಹಕ್ಕುಪತ್ರ ನೀಡುವ ಅಥವಾ ಬದಲಿ ನಿವೇಶನ ನೀಡುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ದಿನಾಂಕ 16/1/1985 ಕೈಗಾರಿಕಾ ಉದ್ದೇಶಕ್ಕಾಗಿ ಮೈಸೂರು ನಗರ ಪ್ರಾಧಿಕಾರವು ನಿವೇಶನ ಸಂಖ್ಯೆ 17/B ಬ್ಲಾಕ್ ನಂಬರ್ 3 ಸ್ಟೇಜ್ ಮೈಸೂರು ಸೌತ್ ಇಲ್ಲಿ ಅಳತೆ 280x75 ಮಂಜೂರಾಗಿದೆ. ನಾನು ಕೈಗಾರಿಕೆ ನಡೆಸೋದಕ್ಕೆ ಈ ಹಕ್ಕುಪತ್ರ ಕೇಳೋ ವೇಳೆಯಲ್ಲಿ ನಿವೇಶನದ ಅರ್ಧ ಭಾಗವನ್ನು ಬೇರೆಯವರಿಗೆ ಮಂಜೂರು ಮಾಡಿಬಿಟ್ಟಿದ್ದಾರೆ. ಇದು ತಿಳಿದು ಬಂದಿದೆ ನನಗೆ. ಆದರೆ ನನಗೆ ನೀವು ನಿವೇಶನ ಸ್ವಾಧೀನ ಕೊಟ್ಟಿರುವುದಿಲ್ಲ. ಆದ ಕಾರಣ ಕೂಡಲೇ ನಾವು ಕೈಗಾರಿಕೆಯನ್ನು ಆರಂಭಿಸಲು ಅನುಕೂಲವಾಗುವಂತೆ ಸದರಿ ನಿವೇಶನದ ಹಕ್ಕುಪತ್ರ ನೀಡಬೇಕೆಂದು ಅಥವಾ ಬದಲಿ ನಿವೇಶನದ ಹಕ್ಕುಪತ್ರವನ್ನಾದರೂ ನೀಡಬೇಕೆಂದು ಕೋರುತ್ತೇನೆ. ನಮ್ಮ ವಿಶ್ವಾಸಿ H.D. ಕುಮಾರಸ್ವಾಮಿ. ಇವೆಲ್ಲ ಏನು ಕಥೆ ನಡೆದಿದೆ? ಇವೆಲ್ಲ ಅಲ್ಲ, ನೀವು ಕೈಗಾರಿಕಾ ನನಗೆ ಅಲ್ಲಿ ಅವ್ರದ್ದು ಜಮೀನಿತ್ತು, ಅಲ್ಲಿ ಅವ್ರ ಕೃಷಿ ಭೂಮಿನ ಇವರು ಉಪಯೋಗಿಸ್ಕೊಂಡ್ರು ಅಂತ ಕೊಟ್ಟಿದಾರ? ಇಲ್ಲ, ಇಲ್ಲ, ನಿವೇಶನ KDB ಅಲಾಟ್ ಮಾಡಿದ್ದಾರೆ ನನಗೆ. ಕುಮಾರಸ್ವಾಮಿ ಅವರು ಯಾವುದೊಂದು ಉದ್ದೇಶಕ್ಕೆ ಕೇಳಿದ್ದಾರೆ, KDB ಹ್ಯಾಸ್ ಅಪ್ರೂವ್ಡ್. ಆ ಅಪ್ರೂವಲ್ ಪ್ರಕಾರ ನಂದು ಜಮೀನಿದೆ. ಬಟ್ ನೋಡಿದ್ರೆ ಅದ್ರಲ್ಲಿ ಅರ್ಧ ಭಾಗ ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೀರಾ. ಈಗ ನನಗೆ ಬೇಕಾಗಿರೋ ಜಮೀನು ಅಲ್ಲೇ ಕೊಡೋಕ್ಕಾಗಲ್ಲ, ನನಗೆ ಬದಲಿ ಇನ್ನೊಂದು ಕಡೆ ಕೊಡಿ ಅಂತ ಕೇಳಿದ್ದಾರೆ. ಬೇರೆ ಇಲ್ಲಿಗ್ಯಾಲಿಟಿಯಲ್ಲಿ ಓಕೆ, ಅದರಲ್ಲಿ ನೀವು ಇಲ್ಲ ಅಲಾಟ್ಮೆಂಟು ನಿಮ್ಗಾಗಲೇ ಒಂದು ಡಾಕ್ಯುಮೆಂಟ್ ಕೊಟ್ಟಿದ್ದೆ ನಾನು. ಇದಕ್ಕಿಂತ ಮುಂಚಿತವಾಗಿ ಒಂದು ಡಾಕ್ಯುಮೆಂಟ್ ಕೊಟ್ಟಿದ್ದೆ. ಸದನದ ನಡಾವಳಿಗಳಲ್ಲಿ ಯಡಿಯೂರಪ್ಪನವರು ಮಾತಾಡಿರೋದು ಇದು. ನಡಾವಳಿಗಳಲ್ಲಿ ಅದ್ರ ಇವತ್ತಿಗೂ ನಿಮ್ಗೆ ದಾಖಲೆ ಸಿಗುತ್ತೆ. ಇನ್ನೊಂದು ಡಾಕ್ಯುಮೆಂಟಲ್ಲಿದೆ. ಮೋಟಮ್ನವ್ರು ಪ್ರಸ್ತಾಪ ಮಾಡಿದಾಗ ಯಡಿಯೂರಪ್ಪನವರು ಕೂಡ ಈ ಒಂದು ವಿಚಾರದಲ್ಲಿ ಮಾತಾಡ್ತಾರೆ. ಇದನ್ನು ಈ ಒಂದು ವಿಚಾರದಲ್ಲಿ ರಮೇಶ್ ಕುಮಾರ್ ಅವರು ಮಾತಾಡ್ತಾರೆ.
ರಮೇಶ್ ಕುಮಾರ್ ಮಾತಾಡ್ತಾರೆ 2011 ಇಫ್ ಐ ಆಮ್ ನಾಟ್ ರಾಂಗ್. ಓಕೆ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವ್ರ ಫ್ಯಾಮಿಲಿಗೇನೆ 48 ಸೈಟ್ ಹೋಗಿದೆ. ಸದನದಲ್ಲಿ ಮೋಟಮ್ನವ್ರ ವಿಚಾರವನ್ನು ಈ ಕಡೆ ಯಡಿಯೂರಪ್ಪನವರು ಪ್ರಸ್ತಾಪ ಮಾಡಿ ಕೇಳಿರೋದು. ಸೊ ಇದೆಲ್ಲ ಏನು ಹಾಗೆ ಆಯಿತು, ಇದು ಕೈಗಾರಿಕಾ ನಿವೇಶನ KADB ಅಂತ ಹೇಳಿದ್ರಿ, ಓಕೆ. ಸೊ ಆ ವಿಚಾರವೂ ತಮ್ಮ ಗಮನಕ್ಕೆ ಬರಲಿಲ್ವಾ? ಇಲ್ಲ. 48 ನಿವೇಶನ ಹೋಗಿದೆ ಒಂದೇ ಫ್ಯಾಮಿಲಿಗೆ, ಸಾವಿರಾರು ಅಡಿ ಬಂದಿಲ್ಲ, 20,000 40,000 ಅಡಿವರೆಗೂ ಬಂದಿಲ್ಲ, ಒಬ್ಬರಿಗೆ ತಗೊಂಡಿದ್ದಾರೆ. ಇತ್ತೀಚೆಗೆ ಈ ಮೂಡ ಹಗರಣ ಹೊರಗೆ ಬಂದ ಮೇಲೆ ಎಲ್ಲಾ ಪತ್ರಿಕೆಗಳಲ್ಲೂ ಫುಲ್ ಪೇಜ್ ಬಂದಿತ್ತು. ಅದರಲ್ಲಿ ನನಗೆ ನನ್ನ ಗಮನಕ್ಕೆ ಬಂತು. ಅದು ಆ ಪತ್ರಿಕೆಯಲ್ಲಿ ಬರೋಕ್ ಮುಂಚೆನೆ ಇವ್ರು ಮಾತಾಡಿದ್ರು, ಓಕೆ, ಚಾನೆಲ್ಗಳಲ್ಲೆಲ್ಲ ಬಂದಿತ್ತು. ಅದಲ್ಲದೆ ನನಗೆ ಇದು ಮುಂಚಿತವಾಗಿ ನನಗೆ ಗೊತ್ತಿರಲಿಲ್ಲ. ಓಕೆ, ಇದು ನಡೆದಿರೋದು ನಡೆದಿದ್ರೆ ನಾನು ಯಾಕೆ ರಿವೇಟ್ ಮಾಡ್ತೀನಿ? ಅವತ್ತಿಗೆ ಯಡಿಯೂರಪ್ಪನವರೇ ಪ್ರಸ್ತಾಪ ಮಾಡಿರೋದು. ಅಲ್ರಿ, ನಾನು ರಮಾಕಾಂತ್ ಅವರೇ, ಈಗ ಇವರು ಸಿದ್ದರಾಮಯ್ಯನವ್ರು ಹೇಳ್ತಾರಲ್ಲ, ನಾನು ನಾಳೆ ಬಹಿರಂಗ ಮಾಡ್ತೀನಿ ಜನತಾ ಕಲ್ದು ಅಂತ, ಅದು ನನ್ನ ಕೇಸೇ ಅಲ್ವಾ? ಕುಮಾರಸ್ವಾಮಿ ಮೇಲೆ ಹಾಕಿರೋದು, ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಇದೆಯಲ್ಲ. ನಾಟ್ ಇನ್ ಫೇವರ್ ಆಫ್ ಎನಿಬಡಿ. ಐ ಆಮ್ ನಾಟ್. ನೆಕ್ಸ್ಟ್ ಇದ್ರದ್ದು ಯಾವ್ದೋ ಹೇಳಿದ್ರಲ್ಲ, ಶೆಲ್ ಕಂಪ್ನಿದು, ಅದು ಯಾರ ಕೇಸು? ನಂದೇ ಕೇಸು. ಯಾವ ಪಾರ್ಟಿನೂ ಇಲ್ರಿ, ಮತ್ತೆ ಈ ಪಾರ್ಟಿನವ್ರು ಇಲ್ಲ. ನಾನು ಕಾಂಗ್ರೆಸ್ ಮೇಲೆ ಆಗಿದೆಯಾ? ಯಾವಾಗ, ಯಾವ ಕ್ಷಣದಿಂದ ಅದು? ಅದು ಈಗ ಏನ್ ಮಾಡಕ್ಕಾಗ್ತದೆ? ಬೇರೆ ಯಾವ್ದು ಇಲ್ರಿ ರೀಸನ್ ಇವ್ರಿಗೆ. ಓಕೆ, ಈಗ ಎಲ್ಲಾದ್ರೂ ಒಂದ್ ಕಡೆ ಸಿದ್ದರಾಮಯ್ಯನವರು ಇಲ್ಲ ಕ್ಯಾಬಿನೆಟ್ 3 ಗಂಟೆ ಮಾಡಿದ್ರಲ್ಲ, ಅಬ್ರಾಮ್ ಒಬ್ಬನ ನೋಟಿಸಿಗೆ 3 ಗಂಟೆ ಚರ್ಚೆ ಮಾಡ್ತೀರಪ್ಪ.